ಹೇಳ್ಬೋದಾ? ಸುಮ್ಮನೆ ಕೇಳ. ನನಗಂತೂ ಈ ಜೀವನವೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ತಿಲಕ್ ಮಾತಾಡ್ತಾ ಇದ್ದೀನಿ. ಹೋದ್ ಸಲ ಒಂದು ಚಾಲೆಂಜ್ ವಿಡಿಯೋಸ್ ಇತ್ತು, ಈಗ ಪಾರ್ಟ್ 2 ಚಾಲೆಂಜ್ ವಿಡಿಯೋಸ್ ಐತೆ. ಇದರಲ್ಲಿ ಈಗ ಈ ಸಲ ಇವ್ರು ಕೊಡ್ತಾ ಇದಾರೆ ನನಗೆ. ಬ್ರೋ ಏನ್ ಚಾಲೆಂಜ್ ವಿಡಿಯೋಸ್ ಕೊಡ್ತಾರೆ? ಏನಿಲ್ಲ ಬ್ರೋ, ಯಾವ್ದಾದ್ರು ಒಂದು ಹುಡುಗಿ ಇರುತ್ತಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ, ಕಾಲೇಜ್ ಹುಡುಗಿ, ಹೋಗ್ಬಿಟ್ಟು ಒಂದ್ ನಿಮಿಷನಾದ್ರೂ ಹುಡುಗಿ ಜೊತೆ ಮಾತಾಡ್ಕೊಂಡು ಯಾವ ಊರು ಏನು ಎತ್ತ ಅಂತ ಕೇಳ್ಕೊಂಡ್ ಬರ್ಬೋದು. ಬ್ರೋ ಒಂದ್ ನಿಮಿಷ ಇಲ್ಲ, ಒಂದು 30 ಸೆಕೆಂಡ್ಸ್ ಆದ್ರೂ ಮಾತಾಡ್ಬೋದಾ? ಇಲ್ಲಿ ಪರ್ಮಿಷನ್ ತಗೊಂಡ್ಬೇಕಾದ್ರೆ ಮಾಡ್ಬೋದು. ಈ ಟಾಸ್ಕ್ ಎಲ್ಲಿ ಮಾಡಕೈತದ ಮಾಡ್ತೀನಿ. ಚಾಲೆಂಜ್ ಯಾವ್ರು ಕೇಳದೆ ಸುಮ್ನೆ ಹಂಗೆ. ಪಾಂಡುಪುರನ? ಎಲ್ಲಿ ಪಾಂಡುಪುರದಲ್ಲಿ? ಸುಮ್ನೆ ಕೇಳದ ಕೇಳಿ. ಪಾಂಡುಪುರನ? ನಮ್ದು ಯೂಟ್ಯೂಬ್ ಚಾನಲ್ ಇತ್ತು, ಚಾಲೆಂಜ್ ವಿಡಿಯೋಸ್ ಇತ್ತು, ಅದಕ್ಕೆ ಕೇಳದೆ ಅಷ್ಟೇ. ಚಾಲೆಂಜ್ ಕೊಟ್ಟಿದ್ದಾರೆ, ಮಾಡ್ತಾರೆ. ಸರಿ, ನೀವು ಕೊಟ್ಟಿರೋ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಎಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಹೋಗಿ ಒಂದಿಷ್ಟು ಉದ್ದ ಆಗ್ಲಿಕ್ಕೆ ಏನಾರ ಫುಲ್ ತಿಂತು ತೋರಿಸ್ಬೇಕು. ಓಕೆ ಬ್ರೋ? ನಾ ಒಂದು ಆಗ್ಲಿಕಾಯಿ ತಗೋತೀನಿ. ಒಂದು ಆಗ್ಲಿಕಾಯಿ. ಓಕೆ ಬ್ರೋ, ತಗೊಂಡಿದ್ದೀನಿ. ತಿನ್ಬೇಕು ಅಂತ ತಿಂತೀನಿ ಬ್ರೋ. ಓಕೆ, ಶೂಟ್ ಮಾಡು. ಇದೇ ಮಾಡು, ತಿಂತಿದ್ದೀನಿ ಬ್ರೋ. ಓಕೆ, ಫುಲ್ ಕಂಪ್ಲೀಟ್ ಮಾಡ್ಬೇಕಾ? ಅರ್ಧ ಸಾಕಾ? ಸರಿ, ಓಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬ್ರೋ ಕೊಟ್ಟಿದ್ದ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಾನೊಂದು ಇವ್ರಿಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಬ್ರೋ. ಹೇಳಿ ಬ್ರೋ. ಇಲ್ಲ, ಈ ರೋಡಲ್ಲಿ ನೀನು ಗೋರಿಲ್ಲ ತರ ನಡ್ಕೋಬೇಕು. ಓಕೆ? ಗೋರಿಲ್ಲ ಮಾಡ್ತೀರಾ ಬ್ರೋ? ಅಂದ್ರೆ ಯಾವ ತರ ಅದು ನಡ್ಕೊಂಡು ಹೋಗೋದು ಗೊತ್ತಿಲ್ಲ. ಹಿಂಗ್ ಹಿಡ್ಕೊಂಡಿ ಬೇಕಾದ್ರೆ ನಡ್ಕೊ ಹೋಗ್ಬೋದು. ಇಲ್ಲ ನೀನ್ ಸಪೋರ್ಟ್ ಇಲ್ದಾನೆ ನಡ್ಕೊ ಹೋಗ್ಬೋದು. ಯಾಕೆ ಸಪೋರ್ಟ್ ಬೇಡ ಅಂತ? ಬೇಡ ಬ್ರೋ. ಇಲ್ಲ ಬ್ರೋ, ತಗೊಳ್ಳಿ. ಇಲ್ಲ ಬೇಡ ಬ್ರೋ, ಆಗುತ್ತೆ, ಪಕ್ಕ ಆಗುತ್ತೆ. ಬೇರೆ ಕೊಡಿ ಬ್ರೋ, ಚೆನ್ನಾಗಿದೆ ಟಾಸ್. ಸೋಲ್ತೀರ ಅಂತ ಹೇಳ್ತಾ. ಸೋಲ್ತಿರಿಲ್ಲ ಅಂದ್ರೆ ಬೇಡ, ಬೇರೆ ಟಾಸ್ ಕೊಡ್ನಾ? ಬೇರೆ ಅದು ಬೇಡ. ಹೋಯ್ತಂದ್ರೆ ನಿಮ್ದು ಪನಿಷ್ಮೆಂಟ್ ಇದೆ. ಸರಿ ಆಯ್ತು, ಕೊಡಿ. ಓಕೆನಾ? ತಗೋತೀರಾ? ಇದೆ ಇಲ್ಲ? ಓಕೆ ಬ್ರೋ. ಬೇರೆ ಕೊಡಿ, ನಮ್ ಪನಿಷ್ಮೆಂಟ್ ಮಾಡ್ತೀನಿ ನಾನು. ಹೌದಾ ಬ್ರೋ? ಸರಿ ಬ್ರೋ, ಅದೇ ಟಾಸ್ ಬೇರೆ ತರ. ಗೋರಿಲ್ಲ ಬೇಡ, ಕುಂಟು ತರ ನಡ್ಕೋಬೇಕು ಬ್ರೋ. ನಡ್ಕೋತೀರಾ? ಎಲ್ಲಿ ಗಂಟೆ ನಡ್ಕೊಂಡು ಹೋಗ್ಬೇಕು? ಏನಿಲ್ಲ ಬ್ರೋ, ಇಲ್ಲಿಂದ ಅಲ್ಲಿಗೆ ಒಂದ್ 20 ಹೆಜ್ಜೆ ಇಲ್ಲ 30 ಹೆಜ್ಜೆ. ಸರಿ ಬ್ರೋ, ಆಯ್ತು ಬ್ರೋ, ಮಾಡಿ. ಓಕೆ, ಗೋರಿಲ್ಲ ಬೇಡ. ಒಂದ್ ಪನಿಷ್ಮೆಂಟ್ ಇದೆ ಅವ್ರಿಗೆ. ಬ್ರೋ ನಿಮ್ದು ಬಸ್ ಸ್ಟಾಪ್ ಅಲ್ಲೇ ಆಗ್ಬೇಕು ಬ್ರೋ. ಬಸ್ ಸ್ಟಾಪ್ ಅಲ್ಲಿ ಆಗಲ್ಲ ಬ್ರೋ, ಬಸ್ ಸ್ಟಾಪ್ ಮಾಡೋಣ. ಜನ ಇಲ್ಲ ಬ್ರೋ? ಜನ ಇದಾರಲ್ಲ, ಇಲ್ಲ ಪೂರ್ತಿ ಜನ. ಜಾಸ್ತಿ ಜನ ಇಲ್ಲ ಬ್ರೋ. ಇಲ್ಲ ಇದ್ದಾರೆ, ಬಸ್ ಸ್ಟಾಪ್ ಅಲ್ಲೇ ಜನ ಇದಾರೆ ನೋಡಿ. ಜನ ಏನ್ ಕಾಣ್ತಾನೆ ಇಲ್ವಾ? ಬೇಕು ಬಸ್ ಸ್ಟಾಪ್ ಟಾಸ್. ಬಸ್ ಸ್ಟಾಪ್ ಕೊಟ್ಟಿದ್ದೀರ, ನಾನು ಏನ್ ತಗೊಳಲ್ಲ ಅಂತಲ್ಲ, ನಾನು ಇಲ್ಲೇ ತಗೋತೀನಿ, ಇಲ್ಲೇ ಮಾಡ್ತೀನಿ ನಾನು. ಸರಿ, ಓಕೆ ಬಿಡಿ. ಓಕೆ ಬಿಡಿ. ಓಕೆ ಬ್ರೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವ್ರು ಕೊಟ್ಟಿರೋ ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ತಿರಕ್ ಅವ್ರಿಗೊಂದು ಟಾಸ್ಕ್ ಕೊಡ್ತಾ ಇದೀನಿ. ಏನಂದ್ರೆ ಆಟೋ ಸ್ಟ್ಯಾಂಡ್ ಹೋಗ್ಬಿಟ್ಟು ಒಂದ್ ಪ್ಲೇಸ್ ಇವ್ರು ಕೇಳ್ಬೇಕು. ಇವ್ರು ಅವ್ರಿಗೆ ಹತ್ತಪ್ಪ ಅಂತ ಅಂದಾಗ ಅವ್ರ ಜೊತೆ ಕಣಿ ಆಡ್ಕೊಂಡು ಲಾಸ್ಟ್ ಅಲ್ಲಿ ಬರಲ್ಲ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಬರ್ಬೇಕು. ಅಂದ್ರೆ ಚೌಕಾಸಿ ಮಾಡ್ಬೇಕು. ಚೌಕಾಸಿ ಮಾಡ್ಬೇಕು ಅವ್ರ ಹತ್ರ. ಅಂದ್ರೆ ರೈಟ್ ಈಗ ಏನೋ ಒಂದ್ 100 ರೂಪಾಯಿ ಹೇಳಿದ್ರೆ ಕಮ್ಮಿ ಮಾಡಿಸ್ಬಿಟ್ಟು ಅದನ್ನ ಬರಲ್ಲ, ಈಗ ನಾನು ಬರಲ್ಲ, ಬೇರೆ ಕೆಲಸ ಐತೆ ಅಂದ್ಬಿಟ್ಟು ಬರ್ಬೇಕು. ಮಳೆಗೆ ಎಷ್ಟಾಗತ್ತೀರಿ ಇಲ್ಲಿಂದ? ಎಷ್ಟು ಜನ ಇದ್ದೀರಾ? ಒಬ್ನೇ. 200 ರೂಪಾಯಿ ಕಮ್ಮಿ ಇದು. ಒಬ್ರೇ ಅಲ್ಲ, ಕಮ್ಮಿ ಮಾಡ್ಕೊಳ್ಳಿ. ನಾನು ಅದೇ ಕಮ್ಮಿ ಹೇಳಿರೋದು, ಒಬ್ರೇ ಅಂದ್ಬಿಟ್ಟು ಕಮ್ಮಿ ಮಾಡ್ಕೊಳ್ಳಿ. 100 ರೂಪಾಯಿ ಕೇಳ್ತಾರೆ. ಹಾ, ಇರ್ಲಿ, ಕಮ್ಮಿ ಮಾಡ್ಕೊಳ್ಳಿ. ನನ್ಗೊಂದು 100 100
ನೋಡಿ ಸರ್ ಇರ್ಲಿ. ಇಲ್ಲ ನೋಡಿ ಸರ್ ಬರ್ತದೆ. ರಾಮೇಶ್ವರಿಗೆ ಬರಲ್ವಾ? 200 ರೂಪಾಯಿ ಕಮ್ಮಿ ಯಾರು ಬರಲ್ಲ. ಬರ್ತದೆ ಬನ್ನಿ ಅಣ್ಣ. ಹಂಗೊಂದ್ ಕೆಜಿ ಹೊಡೆಯಕ್ಕೆ ಬನ್ನಿ ಅಣ್ಣ ಬರ್ತದೆ. ನೋಡಿ ಬರ್ತದೆ ಅಣ್ಣ. ಯಾವ್ದು 20 ಸೇರ್ಸ್ಕೊಡ್ತೀನಿ ನೋಡಿ. ಬರಲ್ಲ. 200 ರೂಪಾಯಿ ಕಮ್ಮಿ. ಸರಿ. ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ, ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಕೊಟ್ಟಿರೋ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದೀನಿ ಬ್ರೋ. ಈಗ ನಿಮಗೂ ಒಂದು ಟಾಸ್ಕ್ ಕೊಡ್ತಿದ್ದೀನಿ. ಇಲ್ಲಿ ಯಾರದಾರ ಒಂದು ಹೂವಿನ ಅಂಗಡಿ ಹತ್ರ ಹೋಗಿ ಏನೋ ಒಂದು ಹಣ ಒಂದು 5 ಮಾರು ಹೂವ ಬೇಕು, ಚೆನ್ನಾಗಿರೋ ಹೂವ ಎಲ್ಲಿ ಸಿಗ್ತದೆ ಅಂತ ಹೋಗಿ ಕೇಳ್ಬೇಕು. ಓಕೆ ಬ್ರೋ. ಎಷ್ಟನ ಹೂವ? 100 ರೂಪಾಯಿ 80 ರೂಪಾಯಿ. ಒಂದ್ 5 ಮಾಡ್ಬೇಕತ್ತಲ್ಲ. ಇದು ಏನೋ ಹಿಂಗಾಗ್ಬಿಟ್ಟವೆ. 80. ಇದಕ್ಕಿಂತ ಚೆನ್ನಾಗಿರೋ ಹೂವ ಎಲ್ಲಿ ಸಿಗ್ತದೆ? ಇಷ್ಟೇಯಾ? 100 ರೂಪಾಯಿ 80 ರೂಪಾಯಿ. ಇದಕ್ಕಿಂತ ಚೆನ್ನಾಗಿರೋ ಎಲ್ಲೂ ಸಿಗಲ್ಲ. ಎಲ್ಲೂ ಇಲ್ಲ ಹೂವು. ಹೌದಾ? ಸರಿ ಓಕೆ. ಆಗ್ಲಾ? ಇಲ್ಲ ಬಿಡಿ, ಬೇಡ ಬೇಡ ಬಿಡಿ. ಕೊಟ್ಟಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಾನು ಒಂದು ಇವ್ರಿಗೆ ಟಾಸ್ಕ್ ಕೊಡ್ತಾ ಇದ್ದೀನಿ ಬ್ರೋ. ಇಲ್ಲಿ ಒಬ್ರ ಹತ್ರ ಹೋಗಿ ಯಾರ ಇಲ್ಲಿ ಕ್ವಾಟ್ಲೆ ಕೊಡ್ಬೇಕು. ಅವ್ರು ಏನೋ ಒಂದ್ ಹೇಳಿ, ನೀನ್ ಒಂದ್ ಹೇಳಿ, ವಿರುದ್ಧವಾಗಿ ಹೇಳಿ ಕ್ವಾಟ್ಲೆ ಕೊಡ್ಬೇಕು ಅವ್ರಿಗೆ. ಒಪ್ಕೋತೀರಾ? ಅವ್ರ ಕ್ವಾಟ್ಲೆ ಕೊಡ್ಬೇಕಾ? ಕ್ವಾಟ್ಲೆ ಕೊಡ್ಬೇಕು, ಕಿರಿಕಾಗಿತ್ತರ. ಕಿರಿಕಿಲ್ಲ, ನಾನು ಹೆಂಗ್ ಮಾತಾಡ್ತೀನಿ ಉಲ್ಟಾ ಮಾಡು. ಅವ್ರು ಮಾತಾಡೋದು ಉಲ್ಟಾ ಮಾತಾಡು. ಅವ್ರ ಏನ್ ಮಾತಾಡ್ತಾರೆ ಅದಕ್ಕೆ ಉಲ್ಟಾ ಮಾತಾಡಿ ಅಂತ ಹೇಳ್ತಾರ. ಮಾಡ್ತೀರಾ ಏನೋ? ಹಾ ಮಾಡ್ತೀನಿ. ಓಕೆ ಓಕೆ. ಯಾವ್ರಣ ಹೇಳ್ದೆ ಅಣ್ಣ? ಯಾವ ಊರು ಅಂತ? ಪಾಂಡಪುರದಲ್ಲಿ ಅಣ್ಣ. ಇರ್ಮಡಿ ಎಲ್ಲಿ ಬರೋದು? ಹೇಳಣ್ಣ. ಅದೇ ಎಲ್ಲಿ ಬಂದವ ಇರುಮಡಿ ಬೇಕು? ಹಾ ಅಣ್ಣ 500 ರೂಪಾಯಿ ಅಮೌಂಟ್ ಬೇಕು. ಹಾ ಒಂದ್ ಸ್ವಲ್ಪ ಕೊಡಿ ಅಣ್ಣ, ಅರ್ಜೆಂಟ್ ಐತೆ, ಮನೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅಣ್ಣ ನಾನು ಕೆಲಸನೇ ಮಾಡ್ತಿದ್ದೆ ಅಣ್ಣ. ಏನೋ ಸಮಸ್ಯೆ ಆಗ್ಬಿಟ್ಟು ಒಂದ್ 2 ತಿಂಗಳು ಕೆಲ್ಸಕ್ಕೆ ಹೋಗಿರ್ಲಿಲ್ಲ. 1 ರೂಪಾಯಿನೂ ಕಳ್ಸಿಲ್ಲ. ಒಂದ್ 500 ಅಣ್ಣ ಪ್ಲೀಸ್, ಬೇಕಾದ್ರೆ ನೀವು ದಮ್ಮಯ್ಯ ಅಂತೀನಿ, ಬೇಜಾರ್ ಮಾಡ್ಕೊಬೇಡಿ. ಒಂದ್ 500 ರೂಪಾಯಿ ಕೊಡಿ. ನಿಮ್ ಅಡ್ರೆಸ್ ಕೊಡಿ, ನಾನು ತಿನ್ನ ತಲುಪಿಸ್ತೇನೆ. ಕೆಬಿ ಕೆಲಸ ಮಾಡ್ತಾ ಇದೀರಾ? ಎಲ್ಲಿ? ಸರಿ ಅಣ್ಣ ಆಯ್ತು. ಒಂದ್ ಫೋನ್ ಕೊಡಿ. ನಮ್ಮ ಅಪ್ಪಂಗ್ ಒಂದ್ ಫೋನ್ ಮಾಡ್ತೀನಿ. ಅಣ್ಣ ನಿಮ್ ಫೋನ್ ಏನ್ ಎತ್ಕೊಂಡ್ ಹೋಗುದಿಲ್ಲ ಕೊಡೋಣ. ನಾನೇ ನೋಡೋರಂಗ್ ಕಂಡನ ಅಣ್ಣ ನಾನು. ನಂದು ಪಾಂಡಪುರ ಪಕ್ಕ ಸುಂಗತಣ್ಣವ್ರು ಗೊತ್ತಿಲ್ವಾ? ಸುಂಗತಣ್ಣವ್ರು ಗೊತ್ತಾ? ಅವರನ್ನೇ ನಾನು. ಏನ ನಂಬಿ ನಚ್ಚಿ ಒಂದ್ 500 ರೂಪಾಯಿ ಕಾಸು ಕೊಡೋಕ್ ಆಗುದಿಲ್ವಣ್ಣ? ಹಿಂಗ ಆಟ ಆಡ್ತಾ ಇದೀನ ನಾನು. ಎಲ್ಲ ಹೊರಗಡೆ ಬಂದಿರೋದು ನಾವು. ಹೊರಗಡೆ ಬಂದಿರ್ತಾನ. ಹೊರಗಡೆ ಹೊರಗಡೆ ಬಂದು ಕಾಸು ಮುಡಿಕ ಬಂದಾರ ನೋಡಿ. ಒಂದ್ 500 ರೂಪಾಯಿ ಇದ್ರೆ ಕೊಡಿ, ನಾನು ಕೊಡ್ತೀನಿ. ಅರ್ಜೆಂಟ್ ಆಗ್ಬಿಟ್ಟೈತೆ. ಊರಪ್ಪ ಮತ್ತೆ ಹುಷಾರಿಲ್ಲ ಕಣ ನನಗೆ. 3 ದಿವಸದಿಂದ ಹುಷಾರಿಲ್ಲ. ಕೇಳು ಓದಿ ಒಂದ್ 300 ರೂಪಾಯಿ ನಾರ ಕೊಡಿ ಅಣ್ಣ. ಏನಿಲ್ಲ ಅಣ್ಣ, ಕೊಡಿ ಅಣ್ಣ, ಅರ್ಜೆಂಟ್ ಐತೆ ಒಂದ್ ಸ್ವಲ್ಪ ಅಣ್ಣ. ಓದಿ 100 ರೂಪಾಯಿ ನಾರ ಕೊಡೋಣ. ಆಸಿಲ್ದಿರ ನಾವೇ ಮಾತಾಡ್ತಾ ಇಲ್ಲ ಕಣ. ಓದಿ ಒಂದ್ 50 ರೂಪಾಯಿ ನಾರ ಇದ್ರೆ ಕೊಡಿ ಅಣ್ಣ. 50 ರೂಪಾಯಿನೂ ಇಲ್ವಣ? ತುಂಬಾ ಕುತ್ತಿಗೆ ಬಂದ್ಬಿಟ್ಟಿದೀನಿ ಕಣ. ಬಸ್ಕಾರ ಹತ್ತು ಹೋಯ್ತೀನಿ. ಯಾರು ಕೊಟ್ಟಾರ ಅಣ್ಣ? ಈಗ ನೀನೇ ಕೊಡ್ತಾ ಇಲ್ಲ, ಇಂದ ಬೇರೆಯವ್ರು ಕೊಟ್ಟಾರ? ಕೊಡಿ, ಫೋನ್ ಕೊಡಿ, ನಮ್ಮ ಮನೆಗೆ ಒಂದು ಫೋನ್ ಮಾಡ್ತೀನಿ. ಕರೆನ್ಸಿ ಇಲ್ಲ ಕಣ ಅಣ್ಣ. ಇಷ್ಟೋ ಗಂಟೆ ಮಾತಾಡ್ತಿದ್ದಲ್ಲ ಅಣ್ಣ ಫೋನ್ ಇಟ್ಕೊಂಡು. ಈಗ ನಾನು ಅಲ್ಲಿ ಬರೋಕಿಂಗ್ ಮುಂಚೆನೆ ಈಗ ನೋಡೋರು ಅಲ್ಲೇ ಕರೆನ್ಸಿ ಇಲ್ಲ ಅಂತ ಅದಿಲ್ಲ ಅಣ್ಣ. ನಾನು ಯಾರು ಮಾತಾಡ್ತಾ ಇದ್ದಾನ? ಯಾರ ಜೊತೆ ಮಾತಾಡ್ತಿದ್ರಲ್ಲ? ಸುಮ್ ಹೋಗಪ್ಪ ನೀನು. ಯಾಕೋ ಕಡೆ ಇಲ್ಲ ಕಣ. ಏನು ಇಲ್ಲ ಕಣ, ಕುಡಿಕ್ಲ ಕಣ. ಕೊಡಿ ಅಣ್ಣ, ಬೇಕು. ಏನು ಇಲ್ಲ ಕಣ, ಫೋನ್ ಕೊಡಿಕ್ಲ. ಏನು ಕುಡಿತಾವ? ದುಡ್ಡು ಕೊಡಲ್ವಾ? ಓದಿ ಬೇಡ ಬಿಡಿ ಅಣ್ಣ, ಏನ್ ಮಾಡ್ತಾನೆ. ಅರ್ಥ ಆಯ್ತು ಅನ್ಸುತ್ತೆ. ಅವ್ರು ಕೊಟ್ಟಿರೋ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಈಗ ತಿಲಕ್ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಒಂದ್ ಹುಡುಗಿ ಕುರ್ಕುರೆ ತಿಂತೈತೆ. ಕುರ್ಕುರೆ ಇರ್ಕೊಂಡು ತಿನ್ಕೊಂಡು ಒಂದ್ 30 ಸೆಕೆಂಡ್ ಅಲ್ಲಿ ನಿಂತಿದ್ ಬರ್ಬೇಕು.
ಹೇಳ್ಬೋದಾ? ಸುಮ್ನೆ ಕೇಳೋದು ತಗೋಬೋದಾ? ಸುಮ್ ತಗೋ ಮಾತು ತಿನ್ಕೋ ಇರ್ಲಿ ಕೊಡಿ ಇನ್ನೊಂದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಅಪ್ಲೋಡ್ ಮಾಡೋದು ಸರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಟಾಸ್ಕ್ ನ ಕಂಪ್ಲೀಟ್ ಮಾಡಿದೀನಿ. ಇಲ್ಲಿಗೆ ನಮ್ದು ಪಾರ್ಟ್ 2 ಇತ್ತಲ್ಲ, ಅದು ಫುಲ್ ಕಂಪ್ಲೀಟ್ ಆಗೈತೆ. ಈಗ ನೀವು ಒಂದು ಚಾಲೆಂಜ್ ಅಲ್ಲಿ ಸೋತಿರೋದ್ರಿಂದ ನಮ್ಗೆ ಅದ್ರ ಬದಲು ಬೇರೆ ಯಾವ್ದೋ ಟ್ರೀಟು ಬೇಡ, ಅದ್ರ ಬದಲು ಇನ್ನೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀರಾ? ಓಕೆ ಬಾ ಕೊಡಿ. ಇಲ್ಲಿ ನಾಯಿ ಮನೆ ಐತಲ್ಲ, ಆ ನಾಯಿ ಹತ್ರ ಹೋಗ್ಬಿಟ್ಟು 2 ಕಾಲ್ನ ಮುಂದ್ಗಡೆ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಸ್ಬೇಕು. ಮಾಡ್ತೀರಾ? ಬ್ರೋ ಕಚ್ಬಿಟ್ರೆ ಬ್ರೋ? ಏನಿಲ್ಲ, ಮಾಡ್ಬೋದು. ಮಾಡ್ತೀರೇನು? ಟ್ರೈನ್ ಮಾಡ್ತೀನಿ ಬ್ರೋ. ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ, ನಿನ್ನ ಹತ್ರ ಹೇಳ್ಕೊಳ್ಳ ಹೋಗ್ಲಿ. ಎಷ್ಟು ದಿನದಿಂದ ಕಾಯ್ತಾ ಇದೀನಿ, ಬಿಗ್ ಬಾಸ್ ಒಳಗಡೆ ಕರ್ಕೊಂತ ಇಲ್ಲ ನನ್ನ. ಹೋಗಲೇ ಚಿಕ್ಕ ಮುಚ್ಕೊಂಡು ಹೋಗಿ ಸ್ನಾನ ಮಾಡಲೇ. ಎಷ್ಟು ದಿವಸ ಆಯ್ತು ಸ್ನಾನ ಮಾಡಿ? ಮನೆಯಲ್ಲೇ ನಾಯಿಗೂ ಡ್ಯಾನ್ಸು ಬರುತ್ತಾ ಬರುತ್ತಾ. ಇವ್ರು ನನ್ಗೆ ಒಂದು ಟಾಸ್ಕ್ ಕೊಟ್ಟಿದ್ರು, ಅದಾಗ ನಾನು ಕಂಪ್ಲೀಟ್ ಮಾಡ್ಲಿಲ್ಲ. ಇವರಿಬ್ರು ಸೇರಿಸಿ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಪಾರ್ಟ್ 2 ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಪಾರ್ಟ್ 3 ಬೇಕಿದ್ರೆ ಕಮೆಂಟ್ ಮಾಡಿ, ನಾವು ಮುಂದುವರಿಸ್ತೀವಿ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋಸ್ ಮುಗಿಸ್ತಾ ಇದೀವಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.